ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇವತ್ತು ಬಹಳ ವಿಶೇಷವಾಗಿ ಗುರುವಾರ, ಅದರಲ್ಲೂ ಗುರುವಾರದ ದಿನ ಈ ಪುಷ್ಯ ನಕ್ಷತ್ರ ಬಂದ್ರೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಇದು ಯಾವ ರೀತಿ ನಮ್ಗೆ ಅನುಕೂಲ ಆಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಗುರು ಪುಷ್ಯಾರ್ಕ ಯೋಗ ಅಂದ್ರೆ ಪುಷ್ಯ ನಕ್ಷತ್ರ ಗುರುವಾರದಂದು ಬಂದರೆ ಯಾರ್ಯಾರಿಗೆ ಗೊತ್ತಿಲ್ಲ, ಒಬ್ಬರಿಗೆ ಆರೋಗ್ಯವೇ ಬೇಕು, ಅದೇ ಅವರಿಗೆ ಹಣ. ಗುರುಗಳೇ, ಎಂಥ ಗುರುಗಳೇ, ಆರೋಗ್ಯದ ಮೇಲೆ ಏನು ಬಂದೇನು ಪ್ರಯೋಜನ ಅಂತ ಅಂದಿರೋರು ಇದ್ದಾರೆ. ಬಹಳಷ್ಟು ಹಣವಿದೆ, ಆರೋಗ್ಯವಿಲ್ಲ ಅವರಿಗೆ. ಇನ್ನು ಸದೃಢಕಾಯವಾಗಿರುವ ಆರೋಗ್ಯವಿದೆ, ಪಾಪ ಅವರಿಗೆ ಏನು ಮಾಡಿದ್ರು ಹಣ, ಅವರು ಬೀಳ್ತಿರೋ ಪಡಿಪಾಟ್ಲು ದಾರಿಗಳು ಬೇರೆ ಬೇರೆ ಇದ್ದಾವೆ, ಆದರೂ ಬರ್ತಿಲ್ಲ. ಅವ್ರಿಗೊಂದು ಸುವರ್ಣ ಅವಕಾಶ ಇದು. ಇಲ್ಲಿ ಏನು ಅಂದರೆ ಧನ ವಿರೋಧಿ ಕೆಲಸ, ಧನಕ್ಕೆ ಸಂಬಂಧಪಟ್ಟ ವಿರೋಧದ ಕೆಲಸ ಅಲ್ಲಿ ವ್ಯಕ್ತವಾಗಿದ್ದರೆ ಆವಾಗ ಹಣ ಬರಲಿಕ್ಕೆ ಸಾಧ್ಯವಿಲ್ಲ. ಆ ಹಣಕಾಸಿಗೆ ಸಂಬಂಧಪಟ್ಟ ವಿರೋಧದ್ದು ಯಾವುದು, ಅಥವಾ ಆರೋಗ್ಯಕ್ಕೆ ವಿರೋಧವಾಗಿರ್ತಕ್ಕಂಥ ಯಾವ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆಯೋ ಅದು ಬರೋದಿಲ್ಲ. ಅದಕ್ಕೆ ಇಂಥ ಯೋಗಗಳು ಅಂತ ಬಂದಾಗ ಅದೇ ಈ ಶುಕ್ರ, ಗುರು, ಬುಧ, ಚಂದ್ರ ಈ ಶುಭಗ್ರಹಗಳು 4 ಒಂದು ಮನೇಲಿದ್ದಾಗ ಅದು ಒಂದು ಯೋಗ ಕೊಡುತ್ತೆ. ಅದೇ ನಮಗೆ ಅತ್ಯಂತ ಪ್ರಭಾವಶಾಲಿಯಾದ ಒಂದು ಅವಕಾಶ ಅಂತ. ಈ ಗ್ರಹಗಳು ಅವಕಾಶವನ್ನು ಕೊಡುತ್ತವೆ. ಈ ವರವು ಶಾಪವೂ ಅಲ್ಲ, ಆ ಭಗವಂತ ಅವಕಾಶ ಕೊಡ್ತಾನೆ ಅಂತಂದರೆ ಇದೇ ಅವಕಾಶ ಅಂತಂದರೆ. ಈ ಒಂದು ಗುರು ಪುಷ್ಯಾರ್ಕ ಯೋಗದಲ್ಲಿ ನೀವೇನಾದರೂ ಮಾಡ್ತೀನಿ ಅಂತಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂತಂದರೆ ಕಡಲೆಯನ್ನು ಗುರುವಾರ ದಿವಸ ದಾನ ಮಾಡಬೇಕು. ಒಂದಷ್ಟು ಕಬ್ಬಿಣವನ್ನು ದಾನ ಮಾಡಬೇಕು. ಇನ್ನು ಶಾಶ್ವತವಾಗಿರುವಂಥದ್ದು ಏನಾದರೂ ವಸ್ತುಗಳಿತ್ತು ಅಂತಂದರೆ ನಿಮಗೆ ಅವಶ್ಯಕತೆ ಇರಬೇಕದು. ಅದು ಬೆಳ್ಳಿ ಆಗಿರಬಹುದು, ಬಂಗಾರ ಆಗಿರ್ಬೋದು, ಇತರೆ ಬೇರೆ ಯಾವುದೇ ಮೆಟಲ್ ಆಗಿದ್ದು ಕೂಡ ಮನೆಗೆ ತರ್ತೀನಿ ಅಂತಂದರೆ ಶುಭ. ಆಮೇಲೆ ದಾಳಿಂಬೆಯನ್ನು, ಕುಂಕುಮ ಕೇಸರಿಯನ್ನು, ಇನ್ನು ಕೆಂಪು ವರ್ಣದ ಕೆಲವೊಂದು ವಸ್ತುಗಳನ್ನು ಮನೆಗೆ ತಾ ಅಂತ ಹೇಳ್ತಾನೆ. ಮನೆಯ ಕುಟುಂಬಸ್ಥರ ಜೊತೆಗೆ ಕುಳಿತುಕೊಂಡು ಯಾವುದಾದ್ರೂ ಒಂದು ಶ್ಲೋಕವನ್ನು ಮಕ್ಕಳಾದಿಯಿಂದ ಹಿಡಿದು ನೀವೆಲ್ಲರೂ ಕೂಡ ಬೃಹಸ್ಪತಯೇ ನಮಃ, ಬೃಹಸ್ಪತಯೇ ನಮಃ ಅಂತ ಹೇಳ್ತೀರೋ, ಅಥವಾ ಗುರುವಿಗೆ ಸಂಬಂಧಪಟ್ಟ ಗುರುವಿನ ಕವಚ ಹೇಳಿದ್ರಂತೂ ನಿಮ್ಮನ್ನು ಬಹಳ ಅದ್ಭುತ ರಕ್ಷಣೆ ಮಾಡುತ್ತೆ, ಬಹಳ ಖುಷಿಯಿಂದ ರಕ್ಷಣೆ ಮಾಡುತ್ತೆ. ಬಹಳ ವರ್ಷಗಳಿಂದ ನಮ್ಮನ್ನು ಕಾಡ್ತಾ ಇರೋ ವ್ಯಾಧಿಗಳು ನಿವಾರಣೆ ಆಗುವ ದಿನ ಇತ್ತು ಅಂತಂದರೆ ಅದು ಗುರು ಪುಷ್ಯಾರ್ಕ ಯೋಗದ ದಿನ ಸಾಧ್ಯವಿದೆ. ಆಮೇಲೆ ಆಸ್ಪತ್ರೆ ಇರೋರಿಗೆ ಈ ದಿವಸ ನೀವೇನಾದರೂ ಹಣ್ಣು ಹಂಪಲು ಕೊಡ್ತೀನಿ ಅಂತಂದರೆ ಗೊತ್ತಿಲ್ಲ, ನಮಗೂ ಮುಂದೊಂದು ದಿವಸ ಯಾವ ಕಾಯಿಲೆ ಬರಬಹುದೇನೋ. ಈ ದಿನ ನೀವು ಮಾಡಿರ್ತಕ್ಕಂಥದ್ದು ಆ ದಿನ ಬರುವುದನ್ನು ತಡೆ ಮಾಡುತ್ತೆ, ಲಾಕ್ ಮಾಡುತ್ತೆ, ನಿಮ್ಮ ಮುಂದೆ ಗೋಡೆ ನಿರ್ಮಾಣ ಮಾಡುತ್ತೆ. ಯಾವಾಗಲೂ ಅಷ್ಟೇ, ನಾವು ಈ ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟ ಒಂದು ಬರುತ್ತಲ್ಲ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಮುನ್ನಾ ಮಾಡಿದ ಪಾಪ ಯಾರ ತಾತನ ಗಂಟು ಅಂತ. ಮುನ್ನಾ ಮಾಡಿದ ಪಾಪ ಯಾರ ತಾತನ ಗಂಟು ಅಂದರೆ ಅದು ಪಾಪ ಅನ್ನೋದು ಒಳ್ಳೆಯದೌದು ಕೆಟ್ಟದ್ದೌದು. ನೀವೇನಾದರೂ ಒಳ್ಳೇದು ಮಾಡಿದ್ರೆ ನಿಮ್ಗೆ ಮುಂದಕ್ಕೆ ಒಳ್ಳೆ ಗಂಟು ಸಿಗುತ್ತೆ. ಹಿಂದೆ ಮಾಡಿರೋ ಕೆಟ್ಟದ್ದು ಪಾಪ ಇತ್ತು, ಇನ್ನು ಸಿಗೋ ಗಂಟು ಹೇಳೋದೇ ಬೇಡ. ಅಂತಹ ದುರ್ವ್ಯಾಧಿಗಳು ನಮ್ಮನ್ನು ಆವರಿಸುವ ಸಾಧ್ಯವಿರುತ್ತೆ. ದುಷ್ಟರ ಸಹವಾಸಕ್ಕೆ ಸೇರಿ ನಮ್ಮ ಮಕ್ಕಳು ಹಾಳಾಗುವಂಥದ್ದು, ಇವೆಲ್ಲವನ್ನು ತಡೆಯಬೇಕು ಅಂತಂದರೆ ಈ ಗುರು ಪುಷ್ಯಾರ್ಕ ಅಮೃತದ ಯೋಗದಲ್ಲಿ ನೀವು ಒಂದಷ್ಟು ಜನಕ್ಕೆ ನೀವು ಉಪಯೋಗ ಆಗಬೇಕು. ನಿಮಗೆ ಭಗವಂತ ಉಪಯೋಗವಾಗಬೇಕು ಅಂತಂದರೆ ಬಲಹೀನರಿಗೆ ನೀವು ಸಹಾಯ ಮಾಡಬೇಕು. ಆಗ ಭಗವಂತ ನಿಮಗೆ ಸಹಾಯ ಮಾಡುವ ದಿನ ಯಾವುದಾದ್ರೂ ಇತ್ತು ಅಂತಂದರೆ ಅದು ಈ ಗುರು ಪುಷ್ಯಾರ್ಕ ಯೋಗ. ಪ್ರೀತಿಯ ಬಂಧುಗಳೇ, ಇನ್ನು ಗುರುವಾರ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಇನ್ನು ಯಾವ ರೀತಿಯಾಗಿರುವಂತಹ ವಸ್ತುಗಳನ್ನ ನಾವು ಮನೆಗೆ ತರಬೇಕಾಗತ್ತೆ, ವ್ಯಾಧಿಯಿಂದ ಹೇಗೆ ನಾವು ಹೊರಗಡೆ ಬರುವಂತದ್ದು, ಇವೆಲ್ಲ ವಿಚಾರವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.